ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಸಲಾಂ ಸೈನಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಪ್ರತಿಯೊಂದು ಅಪ್ಡೇಟನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಏನಂತಂದರೆ, ವಿಶೇಷವಾಗಿ ಬೆಂಗಳೂರು ಆರೋಗ್ಯ ಇಷ್ಟು ದಿನ ಬಹಳ ದಿನ ವೆಯ್ಟ್ ಮಾಡ್ತಿದ್ದೀರಾ, ಫಿಸಿಕಲ್ ಡೇಟ್ ಯಾವಾಗ ಬರ್ತಿದೆ ಅಂತ ಭಾಳಷ್ಟು ಜನ ನನಗೆ ಪ್ರಶ್ನೆ ಮಾಡ್ತಿದ್ರಿ. ಸೊ ಈಗಾಗಲೇ ಫಿಸಿಕಲ್ ಡೇಟು ಅನೌನ್ಸ್ಮೆಂಟ್ ಆಗಿದೆ. ಸೊ ಎಲ್ಲಿ ಅಂತ, ಯಾವ ದಿನಾಂಕದಿಂದ ಯಾವ ದಿನಾಂಕ, ಮತ್ತು ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೇಕು, ಅಡ್ಮಿಟ್ ಕಾರ್ಡ್ ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ನೀವು ತೊಗೊಂಡೋಗ್ಬೇಕು ಅಂತ ಹೇಳೋದು ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಯಾರು ವಿಡಿಯೋವನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಈಗ ಆಲ್ರೆಡಿ ಬೆಳಗಾಮರು ಫಿಸಿಕಲ್ ಮುಗ್ದಿದೆ. ಸೊ ಅಂಥವರು ಈಗಾಗಲೇ ಫೈನಲ್ ಮೆರಿಟ್ಗೆ ವೆಯ್ಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಮಂಗಳೂರು ಅಭ್ಯರ್ಥಿಗಳು ಸಹ ವೆಯ್ಟ್ ಮಾಡ್ತಿದ್ದಾರೆ. ಸೊ ಅವರು ಒಂದು ಫಿಸಿಕಲ್ ಡೇಟು ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ. ಮೇ ಬಿ ಒಂದು ಬಹುಶಃ ಡಿಸೆಂಬರ್ ಕೊನೆಯ ವಾರದಲ್ಲಿ ಅಥವಾ ಜನವರಿ ಅಲ್ಲಿ ನಡೀಬೋದು ಅಂತ ಹೇಳ್ತಾ ನೋಡೋಣ. ಈ ಒಂದು ಬೆಂಗಳೂರು ಅಭ್ಯರ್ಥಿಗಳಿಗೆ ಅಡ್ಮಿಟ್ ಕಾರ್ಡ್ ನಿಮ್ಮ ಫೋನಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೊಬೇಕು ಮತ್ತು ಡಾಕ್ಯುಮೆಂಟ್ಸ್ ಏನೆಲ್ಲ ತೊಗೊಳ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇಲ್ಲಿ ಕ್ಯಾಪ್ಚರ್ ಕೋಡು ಕಾಣ್ತಿದೆ, ಕ್ಯಾಪ್ಚರ್ ಕೋಡನ್ನು ಹಾಕಬೇಕಾಗುತ್ತೆ. ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಯೂಸರ್ ನೇಮ್, ಯಾವಾಗ ಅಪ್ಲಿಕೇಶನ್ ಹಾಕುವಾಗ ನೀವು ಯಾವ ಒಂದು ಇಮೇಲ್ ಕೊಟ್ಟಿದ್ರೆ ಅಲ್ಲಿ ಇದು ಆ ಒಂದು ಇಮೇಲ್ ಇಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿ ಪಾಸ್ವರ್ಡನ್ನು ಕೊಡಬೇಕಾಗುತ್ತೆ. ಕ್ಯಾಪ್ಚರ್ ಕೋಡ್ ಮತ್ತೆ ಕೇಳುತ್ತೆ, ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಕೊಡಬೇಕಾಗುತ್ತೆ. ಇದಿಷ್ಟು ಕೊಟ್ಟಾದಮೇಲೆ ಲಾಗಿನ್ ಟು ಕನ್ಫರ್ಮ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಟು ಕನ್ಫರ್ಮ್ ಅಂತ ಕೊಟ್ಟಾಗ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಮೈ ಪ್ರೊಫೈಲ್, ಅಪ್ಲೈ ಆನ್ಲೈನ್, ಹಿಸ್ಟ್ರಿ ಆಫ್ ಅಪ್ಲಿಕೇಶನ್, ಚೇಂಜ್ ಪಾಸ್ವರ್ಡ್, ರ್ಯಾಲಿ ಅಡ್ಮಿಟ್ ಕಾರ್ಡ್ ಅಂತ ಇದೆ. ಇಲ್ಲಿ ರ್ಯಾಲಿ ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು, ಇಲ್ಲಿ ನಿಮ್ಮ ಒಂದು ರೋಲ್ ನಂಬರ್ ಮತ್ತು ಒಂದು ಜನರಲ್ ಡ್ಯೂಟಿನ ಅಥವಾ ಕ್ಲರ್ಕ್ ಯಾವುದೋ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಿದರೆ ಆ ಒಂದು ಪೋಸ್ಟ್ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಲೊಕೇಶನ್ ನೋಡ್ಬೋದು, ಡಿಸ್ಟಿಕ್ ಸ್ಟೇಡಿಯಂ ಬಳ್ಳಾರಿ ಅಂತ ಇದೆ. ಸೊ ಬಳ್ಳಾರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿಮ್ಮ ಒಂದು ರ್ಯಾಲಿ ನಡೆಯುತ್ತೆ. ಇದು ರ್ಯಾಲಿ ಬಂದು 13/11/2025 19/11/2025 ನಡೆಯುತ್ತೆ. ಸೊ ಇಲ್ಲಿ ಡೇಟ್ ನೋಡ್ಬೋದು. ಇಲ್ಲಿ ಪ್ರಿಂಟ್ ಅಂತ ಇದೆಯಲ್ಲ, ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಬೇಕಾದಲ್ಲಿ ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಣ್ತಿದೆ ನೋಡಿ, ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್, ಈ ಒಂದು ಬಾರ್ ಕೋಡು, QR ಕೋಡು, ನಿಮ್ಮ ಒಂದು ಫೋಟೋ, ಮತ್ತು ಇಲ್ಲಿ ಪಕ್ಕದಲ್ಲಿ ನಿಮ್ಮ ಒಂದು ಇತ್ತೀಚೆಗೆ ಇರುವಂಥ ಫೋಟೋವನ್ನು ಇಲ್ಲಿ ಪೇಸ್ಟ್ ಮಾಡಬೇಕಂತ ಹೇಳಿದ್ದಾರೆ. ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಕಾಣ್ತಿದೆ, ನೀವು ನೋಡ್ಕೊಬೋದು. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ನೋಡ್ಬೋದು, ಇನ್ಸ್ಟ್ರಕ್ಷನ್ಸ್ ಏನೆಲ್ಲ ಕೊಟ್ಟಿದ್ದಾರೆ ಮತ್ತು ನೀವೇನು ಡಾಕ್ಯುಮೆಂಟ್ಸ್ ಏನೆಲ್ಲ ಕ್ಯಾರಿ ಮಾಡಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅಡ್ಮಿಟ್ ಕಾರ್ಡನ್ನು ಕಂಪಲ್ಸರಿ ಕ್ಯಾರಿ ಮಾಡಲೇಬೇಕು, ಅದು ಗುಡ್ ಕ್ವಾಲಿಟಿ ಆಗಿರಬೇಕು. ನೆಕ್ಸ್ಟು ಸೆಕೆಂಡರಿ ಅಂದರೆ SLC ಮಾರ್ಕ್ಸ್ ಕಾರ್ಡ್ ಮತ್ತು PUC ಮಾರ್ಕ್ಸ್ ಕಾರ್ಡ್ ಇದ್ದರೆ ನೀವು ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ತೊಗೊಂಡೋಗ್ಬೇಕು. ಇವಾಗ ನಾನು ಏನು ಹೇಳ್ತೀನಲ್ಲ ಅಷ್ಟನ್ನು ನೀವು 2 ಸೆಟ್ ಕಾಪಿ ಜೆರಾಕ್ಸನ್ನು ತೊಗೊಂಡೋಗ್ಬೇಕು. ಅದ್ರ ಜೊತೆಗೆ ಒರಿಜಿನಲ್ ಡಾಕ್ಯುಮೆಂಟ್ಸು ತೊಗೊಂಡೋಗ್ಬೇಕು. ನೆಕ್ಸ್ಟು ಯಾರೆಲ್ಲ ಟ್ರೇಡ್ಮೇನ್ ಅಪ್ಲಿಕೇಶನ್ ಹಾಕಿದ್ರು ಅಂಥವ್ರು 8ನೇ ಕ್ಲಾಸು ಮಾರ್ಕ್ಸ್ ಕಾರ್ಡನ್ನು ತೊಗೊಂಡೋಗ್ಬೇಕು. ಮತ್ತು ಏನಾದರೂ ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಇತ್ತು ಅಂದರೆ ಅದನ್ನು ತೊಗೊಂಡೋಗ್ಬೇಕಾಗುತ್ತೆ. ಇಲ್ಲಾಂದರೆ ಓಕೆ, ಪರವಾಗಿಲ್ಲ. ನೆಕ್ಸ್ಟು TC ಅಂದರೆ ಏನು ಸ್ಕೂಲಿಂದ ಕಾಲೇಜ್ಗೆ ಹೋದಾಗ ಆ ಒಂದು ಟ್ರಾನ್ಸ್ಫರ್ ಲೆಟರ್ ಇರುತ್ತಲ್ಲ, ಆ ಒಂದು ಲೆಟರನ್ನು ನೀವು ತೊಗೊಂಡೋಗ್ಬೇಕಾಗುತ್ತೆ. ನೆಕ್ಸ್ಟು ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತಿದೆ, ಅದನ್ನು ತೊಗೊಂಡೋಗ್ಬೇಕಾಗುತ್ತೆ. ಸ್ಕೂಲಲ್ಲೇ ಕೊಡ್ತಾರೆ, ಆ ಒಂದು ಫಾರ್ಮನ್ನು ಫಿಲ್ ಮಾಡಿಕೊಂಡು ನೀವು ಒಂದು ಆ ಸರ್ಟಿಫಿಕೇಟನ್ನು ತೊಗೊಂಡೋಗ್ಬೇಕಾಗುತ್ತೆ. ನೆಕ್ಸ್ಟು ಡೊಮಿಸೈಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ತಹಶೀಲ್ದಾರ್ ಅಂತಿದೆ, ಅಂದರೆ ತಹಶೀಲ್ದಾರ್ ಇಶ್ಯೂಡ್ ಮಾಡಿರುವಂಥ ಡೊಮಿಸೈಲ್ ಸರ್ಟಿಫಿಕೇಟ್, ಕನ್ನಡದಲ್ಲಿ ವಾಸು ದೃಢೀಕರಣ ಪತ್ರ ಅಂತಾರೆ. ಸೊ ನೀವು ನಾಟಕ ಕಚೇರಿ ಅಥವಾ ನಿಮ್ಮ ಒಂದು ತಾಲೂಕು ಆಫೀಸ್ನಲ್ಲಿ ನೀವು ಮಾಡಿಸ್ಕೊಳ್ಬೋದು ಈ ಒಂದನ್ನು. ನೆಕ್ಸ್ಟು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ ಯಾವ ಒಂದು ಕ್ಯಾಟಗರಿ ಸರ್ಟಿಫಿಕೇಟ್ ಇದೆಯಲ್ಲ ಆ ಒಂದನ್ನು ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟು ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ವಿಲೇಜ್, ಏನು ಗ್ರಾಮ ಪಂಚಾಯತಿ ಇರುತ್ತಲ್ಲ, ನಿಮ್ಮ ಒಂದು ಊರಿಗೆ ಸಂಬಂಧಪಟ್ಟಿರುವಂಥ ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಕ್ಯಾಟಗರಿ ಅನ್ಮ್ಯಾರಿಡ್ ಸರ್ಟಿಫಿಕೇಟನ್ನು ನೀವು ಫಾರ್ಮನ್ನು ಫಿಲ್ ಮಾಡ್ಕೊಂಡು ಅವ್ರ ಕೈಯಲ್ಲಿ ಸಿಗ್ನೇಚರ್ ಸೀಲು ಹಾಕಿಸ್ಕೊಂಡು ಅದನ್ನು ತೊಗೊಂಡೋಗ್ಬೇಕಾಗುತ್ತೆ. ನೆಕ್ಸ್ಟು ಆಧಾರ್ ಅಥವಾ ಪಾನ್ ಕಾರ್ಡ್ ಎರಡನ್ನೂ ತೊಗೊಂಡೋಗ್ಬೇಕಾಗುತ್ತೆ. ಕಂಪಲ್ಸರಿ ಐಡೆಂಟಿ ಪ್ರೂಫ್ಗೆ ಇದನ್ನು ಕೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಮಿನಿಮಮ್ 15 ಕಾಪೀಸ್ ಆಫ್ ಲೇಟೆಸ್ಟ್ ಫೋಟೋಸ್, ಅಂದರೆ ಇತ್ತೀಚೆಗೆ ಇರುವಂಥ 15 ಫೋಟೋಸನ್ನು ನೀವು ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ತೊಗೊಳ್ಬೇಕಾಗುತ್ತೆ. ಯಾಕಂದರೆ ಏನಾದರೂ ಇನ್ ಕೇಸ್ ನಿಮ್ಮ ಒಂದು ಫಿಸಿಕಲ್ ಪಾಸಾಗಿ ನೆಕ್ಸ್ಟು ಮಾರನೇ ದಿನ ಮೆಡಿಕಲ್ ಟೆಸ್ಟ್ ಇರುತ್ತೆ, ಆಗ ಏನಾದರೂ ಮೆಡಿಕಲ್ ರೀಟೆಸ್ಟ್ ಏನಾದರೂ ಆಯಿತು ಅಂದರೆ, ಅನ್ಫಿಟ್ ಆಯಿತು ಅಂದರೆ ಆಗ ಮೆಡಿಕಲ್ ಟೆಸ್ಟ್ ಅಂತ ಕೊಡ್ತಾರೆ. ಆಗ 20 ಫೋಟೋಸ್ ಮ್ಯಾಕ್ಸಿಮಮ್ ಓಕೆ ನೀವು ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟು ಇನ್ನೊಂದು ಏನಂತಂದರೆ, ಯಾರೆಲ್ಲ NCC ಮತ್ತು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇತ್ತು ಅಂದರೆ ಅವರು NCC ಅಥವಾ ಸ್ಪೋರ್ಟ್ಸ್ ಸರ್ಟಿಫಿಕೇಟನ್ನು ತೊಗೊಳ್ಬೇಕು ಕಂಪಲ್ಸರಿ, ಅದನ್ನು ಅಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ನೆಕ್ಸ್ಟು ಯಾರೆಲ್ಲ ಟೆಕ್ನಿಷಿಯನ್
ಹಾಕಿದ್ರು ಅಂಥವ್ರು ITI ಮಾಡಿಸ್ಕೊಳ್ಳಿ ಕಂಪಲ್ಸರಿ. ನೆಕ್ಸ್ಟು ಅಫಿಡೇವಿಟ್ಟು, ಇದನ್ನು ನಾನ್ ಜುಡಿಷಿಯಲ್ ಸರ್ಟಿಫಿಕೇಟ್ ಅಂತಾರೆ. ಸೊ ಇದನ್ನು ನೀವು ಏನು ನೋಟಿಫಿಕೇಷನಲ್ಲಿ ಕೊಟ್ಟಿರ್ತಾರೆ ಅದನ್ನು ಫಾರ್ಮನ್ನು ಫಿಲ್ ಮಾಡಿಕೊಂಡು ನೀವು ಲಾಯರ್ ಹತ್ರ ಆ ಒಂದು ನೋಟ್ರಿಯನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಪೊಲೀಸ್ ವೆರಿಫಿಕೇಷನ್ ಆಫ್ ಕ್ಯಾಂಡಿಡೇಟ್ಸ್ ಅಂತಿದೆ. ಇದನ್ನು ಪೊಲೀಸ್ ಪರವಾಗಿಲ್ಲ ನಡೆಯುತ್ತೆ. ನೀವು ಇಷ್ಟನ್ನು ತೊಗೊಂಡು ಹೋಗೋಕ್ಕಾಗಲಿಲ್ಲ ಅಂದ್ರೂ ನೀವು ಕಂಪಲ್ಸರಿ ತೊಗೊಳ್ಬೇಕಂದ್ರೆ ಸ್ಕೂಲ್ ಸರ್ಟಿಫಿಕೇಟನ್ನ ಅಂದರೆ SSLC ಮಾರ್ಕ್ಸ್ ಕಾರ್ಡನ್ನು ಮತ್ತು ಆಧಾರ್ ಕಾರ್ಡ್ ಮತ್ತು ಅಡ್ಮಿಟ್ ಕಾರ್ಡ್, ಇದು ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗ್ಬೇಕು. ಅದು ತೊಗೊಂಡೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಅವರು ಒಂದು ಡೇಟ್ ಕೊಡ್ತಾರೆ, ಆ ಒಂದು ಡೇಟ್ಗೆ ನೀವು ಸಬ್ಮಿಟ್ಮೆಂಟ್ನ ಮಾಡಬೇಕಾಗುತ್ತೆ. ಇದು ಇವತ್ತಿನ ಒಂದು ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಒಂದು ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.